ಸೊ ನನ್ನ ಪಯಣ ಈಶಾ ಫೌಂಡೇಶನ್ ಕೊಯಂಬತ್ತೂರಿಗೆ. ಅದು ನನ್ನ ಬರ್ಡೇ, ನಾನು ಹುಟ್ಟಿದ ಹಬ್ಬ ಇತ್ತು. ಸೊ ಅಲ್ಲೇ ಸ್ಪೆಂಡ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಹೆಂಗೂ ಕಾಟೇಜ್ ಸಿಕ್ತು, ಪಯಣ ಶುರು ಆಯಿತು. ಡಿವೈನಿಟಿ ಒಂಥರ ಡಿಫ್ರೆಂಟ್ ಫೀಲ್, ಎಕ್ಸ್ಪೀರಿಯನ್ಸ್ ಆದವ್ರಿಗೇ ಅದು ಗೊತ್ತಾಗೋದು. ಚೆನ್ನಾಗಿತ್ತು. ಸೇವೆ ಮಾಡಿದೆ ಅಲ್ಲಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫಟಾಫಟ್ ಅಂತ ರೆಡಿಯಾಗಿ ಈಶಾಗೆ ಯೋಗಿ ಹತ್ರ ಹೋಗಿ ಆಶೀರ್ವಾದ ತೊಗೊಂಡು ಧ್ಯಾನ ಲಿಂಗಕ್ಕೆ ಹೋಗಿ ಧ್ಯಾನ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 15 ಮಿನಿಟ್ಸ್. ಮತ್ತು ರಾತ್ರಿ ಸ್ಟೇ ಓವರ್ ಆದಾಗ ಆ ಲೇಸರ್ ಶೋ, ಅದು ನನ್ನ ಫಸ್ಟ್ ಟೈಮ್ ಲೇಸರ್ ಶೋ ನಾನು ಅಟೆಂಡ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಮೋಸ್ಟ್ಲಿ ಎಲ್ಲರಿಗೂ ಹೊಸದೇನಲ್ಲ, ಬಟ್ ನನಗಿದು ಹೊಸದು. ತುಂಬ ಇಷ್ಟ ಆಯಿತು ಅಲ್ಲಿ ಹೋಗಿ ಸೇವೆ ಮಾಡಿದ್ದು, ಅಲ್ಲಿ ಸ್ಟೇ ಆಗಿದ್ದು. ಅಲ್ಲಿ ಉಳ್ಕೊಳೋರ್ಗೇ ಅದು ಫೀಲ್ ಗೊತ್ತಾಗೋದು. ಫೋನ್ ಆ್ಯಕ್ಸಸ್ ಎಲ್ಲರಿಗೂ ಇಲ್ಲ ಒಳಗಡೆ. ಕಾಟೇಜ್ ಬುಕ್ಕಿಂಗ್ ಇರೋರಿಗೆ ಮಾತ್ರ ಫೋನ್ ಆ್ಯಕ್ಸಸ್ಸು. ನನ್ನನ್ನು ಎಲ್ಲರೂ ಫಿಲಮ್ ಆ್ಯಕ್ಟ್ರೆಸ್ ಅಂತ ಅಂದ್ಕೊಂಬಿಟ್ಟಿದ್ರು ಕೆಲವರು. ಆ ಟಾಂಗಾದಲ್ಲಿರೋರು ಅಷ್ಟೇ ಹಂಗೆ ಕೇಳ್ತಾಯಿದ್ರು. ಒಂಥರ ಚೆಂದ ಎಕ್ಸ್ಪೀರಿಯನ್ಸ್. ಐ ಲೈಕ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಈಶಾ ಫಾರ್ ಆಕ್ಸೆಪ್ಟಿಂಗ್ ಮೈ ಬುಕ್ಕಿಂಗ್. ಖುಷಿ ಆಯಿತು. ಥ್ಯಾಂಕ್ ಯು.